ಅನಿವಾರ್ಯದ ನಾಯಕನ ಯಾರಿಗೆ ಅನಿವಾರ್ಯ ಅಂತ? ಹೌದು, ನಮ್ಗೆ ಅನಿವಾರ್ಯ ಇದ್ದಾರೆ. ಅದಕ್ಕೆ ಮೋದಿ ಅವ್ರಿಗೆ ಹೆಂಗೆ ಅನಿವಾರ್ಯ ಇದ್ದಾರೆ, ನಮ್ಗೆ ಅನಿವಾರ್ಯ ಇದೆ. ತಪ್ಪೇನಿದೆ? ಮೈತ್ರಿಕೂಟದವರು ಕಾಂಗ್ರೆಸ್ನಲ್ಲಿ ಯಾರು ಇರಬೇಕಂತ ತೀರ್ಮಾನ ಮಾಡೋದಿಲ್ಲ. ಜೋಶಿ ಅವರು ಫಸ್ಟು ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅದು ಹೇಳಿ. ಅವರು ನನಗೆ ಒಂದೊಂದು ಸರಿ ಆಶ್ಚರ್ಯ, ಅವರು ಕೇಂದ್ರ ಸಚಿವರ ಏನು ರಾಜ್ಯದ ವಕ್ತಾರರ? ಅವರು ಎಲ್ಲದಕ್ಕೂ ಹೇಳ್ತಾರಲ್ಲ. ಅವರು ಏನು ಹೇಳಬೇಕು? ನಾನು ಕೇಂದ್ರ ಸಚಿವದಲ್ಲಿದ್ದೀನಿ, ಮೋದಿಯವರ ಆಶೀರ್ವಾದದಿಂದ ನಾನು 50,000 ಕೋಟಿ ರೂಪಾಯಿ ತಂದಿದ್ದೀನಿ ಕರ್ನಾಟಕಕ್ಕೆ, 15,000 ಕೋಟಿ ರೂಪಾಯಿ ತಂದಿದ್ದೀನಿ ಕರ್ನಾಟಕಕ್ಕೆ ಅಂದರೆ ಒಂದು ಸರಿ ಏನೋ ಕೇಳಿದ್ದೀರಾ? ಸಿದ್ದರಾಮಯ್ಯ ಅವ್ರ ಬಗ್ಗೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಷ್ಟಕ್ಕೆ ಇಟ್ಟಿರೋದೆ. ಕೆಲವು ಜನ ಇದ್ದಾರೆ ಬಿ ಜೆ ಪಿನಲ್ಲಿ, ಬರೇ ಮೋದಿಯವರ ಗುಣಗಾನ ಹಾಡಲಿಕ್ಕೆ ಅವರಿಗೆ ಪ್ರಮೋಷನ್ ಸಿಗೋದು. ಜೋಶಿಯವರು ಅಂಥದ್ರಲ್ಲಿ ಒಬ್ಬರು. ಕರ್ನಾಟಕಕ್ಕೆ ಏನು ಮಾಡಿ, ನನಗೆ ಕರ್ನಾಟಕಕ್ಕೆ ಬಿಡ್ರಿ, ಹುಬ್ಳಿಗೆ ಏನು ಮಾಡ್ಯಾರ ಹೇಳ್ರಿ? ಅಲ್ಲಿ ಹುಬ್ಳಿನಲ್ಲಿ ಮೊನ್ನೆ ಹೋಗಿದ್ದೆ, ಯಾವುದೋ ಸಿಂಗಲ್ ಲೇನ್ ಫ್ಲೈಓವರ್ ಮಾಡಿದ್ದಾರೆ ಸರ್ ಅವೈಜ್ಞಾನಿಕವಾಗಿ. ಅದು ನಮ್ಗೆ ನೋಡಿದ್ರೆ ಅದು ಸೈಕಲ್ ಲೇನ್ ಥರ ಇದೆ. ಅದು ಈಗ ಅದೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ, ಕರ್ನಾಟಕ ರಾಜ್ಯದ ತೆರಿಗೆಗೆ ಆಗ್ತಾ ಇರೋಂಥ ಅನ್ಯಾಯ ಬಗ್ಗೆ ಚರ್ಚೆ ಮಾಡಲಿ. ಯಾರು ಬೇಡ ಅಂದಿದ್ದಾರೆ? ಇವರಿಗೆಲ್ಲ ಎಲೆಕ್ಟ್ ಮಾಡಿರೋದು ನಮ್ಗೆ ನ್ಯಾಯ ಕೊಡ್ಸೋಕ್ಕಲ್ವಾ?